ಸಮಸ್ತ ಶ್ರೀ ಬಸವ ವಾಹಿನಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಶರಣರ ಚರಿತಾಮೃತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಶರಣೆ, ಮಹಾಶರಣೆ ಅಂತ ಕರಿತೀವಿ, ಮಹಾಶರಣೆ ಬೋಂತಾದೇವಿಯ ಕಥೆಯೊಂದಿಗೆ ಆಕೆ ನಿಜದೇವಿ ಮಹಾಶರಣೆ ಬೋಂತಾದೇವಿ ಹೇಗಾದರು ಅನ್ನುವಂತಹ ಕಥೆಯೊಂದಿಗೆ ಅಲ್ಲಿಗೆ ಬಂದಂತಹ ಒಬ್ಬ ಶರಣ ಬಸವಣ್ಣ ಆ ಶರಣರ ಕಥೆಯನ್ನು ಹೇಳಿ ತಮಗೆ ಮತ್ತೆ ಕಾಯ್ತಾ ಇರೋಕ್ಕೆ ಹೇಳಿದ್ದೀವಿ. ಮತ್ತು ಅದೇ ಸಮಯಕ್ಕೆ ನಾವು ಈ ಶರಣರ ಚರಿತಾಮೃತ ಕಾರ್ಯಕ್ರಮದಲ್ಲಿ ತಮ್ಮೊಂದಿಗೆ ಮತ್ತೆ ಹಾಜರಿದ್ದೇವೆ. ಅದೇ ಒಂದು ಬೋಂತಾದೇವಿಯ ವಚನಗಳ ವಿಶ್ಲೇಷಣೆ ಹಾಗೂ ಆ ಒಂದು ಶರಣರ ಚರಿತಾಮೃತವನ್ನು ಮುಂದುವರಿಸ್ಕೊಂಡು ಮತ್ತೆ ಅದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ. ಕನ್ನಡದ ಇತಿಹಾಸಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಹಾಗೆ ಅದರಲ್ಲೂ ಮಧ್ಯಕಾಲೀನ ಇತಿಹಾಸದಲ್ಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾದಂತಹ ಒಂದಿಷ್ಟು ನೆಲೆಯನ್ನು ಕಾಣ್ತೀವಿ. ಯಾಕಂತಂದರೆ 12ನೇ ಶತಮಾನ ಶರಣರ ಬಸವಾದಿ ತತ್ವಗಳ ಕಾಲ ಆಗಿದ್ದರೂ ಕೂಡ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನೆಲ್ಲ ಮರೆತಂತಹ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳೇ ಮುಖ್ಯ ಅನ್ನುವಂಥದ್ದನ್ನು ಸಾರಿದ್ದವರು ಶರಣರು. ಬಸವಾದಿ ಶರಣರು ಮಾನವೀಯ ಮೌಲ್ಯಗಳನ್ನು ಸಾರುವ ಮುಖೇನ ಈ ತರಹದ ಏನು ಸಮಾಜದ ನ್ಯೂನತೆಗಳನ್ನೆಲ್ಲ ಸರಿಪಡಿಸಿ ಅಸಮಾನತೆಗಳನ್ನು ಸರಿದೂಗಿಸಿಕೊಂಡು ಹೋಗುವಂತಹ ಒಂದು ದೊಡ್ಡ ಕ್ರಾಂತಿಯನ್ನು, ವೈಚಾರಿಕತೆಯನ್ನು ಮೂಡಿಸುವುದರ ಮುಖಾಂತರ, ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದರ ಮುಖಾಂತರವಾಗಿ ಮಾಡಿದರು. ಹಾಗಾಗಿ ಈ ವಚನಗಳು ಕಥೆಯ ರೂಪದಲ್ಲಿ, ಕಾವ್ಯದ ರೂಪದಲ್ಲಿದ್ದು ಅದನ್ನು ಗದ್ಯ ಕಾವ್ಯ ಎರಡೂ ರೂಪದಲ್ಲಿ ನಾವು ಇವರ ವಚನಗಳನ್ನು ಕಾಣ್ತೀವಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಶರಣೆ ಬೋಂತಾದೇವಿಯ ಒಂದಿಷ್ಟು ಮಾತುಗಳನ್ನು ಆಡ್ತಾ ಇಡೀ ಶರಣರ ಕಾಲ ಅನ್ನುವಂಥದ್ದು ಸಾಹಿತ್ಯ ಚಳುವಳಿಗೆ ಜೊತೆಗೆ ಮನುಷ್ಯನ ಬದುಕನ್ನು ಹೇಗೆ ಒಂದಿಷ್ಟು ಎತ್ತರಕ್ಕೆ ಕೊಂಡೊಯ್ತು ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. ಆ ಬೋಂತಾದೇವಿ ಆಗಿದ್ದು ಹೇಗೆ, ಆ ಆಸ್ಥಾನಕ್ಕೆ ಬಂದಂತಹ ಆ ಬಸವಣ್ಣನವರ ಕಥೆಯೊಂದಿಗೆ ನಾವು ಮತ್ತೆ ಚರ್ಚೆಯನ್ನು ಮುಂದುವರ್ಸೋಣ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ನಾವು ಮಹದೇವ ಭೂಪಾಲನ ಆಸ್ಥಾನಕ್ಕೆ ಗ್ರಂಥಗಳ ವ್ಯಾಪಾರಿಯಾದಂತಹ ಶರಣ ಬಸವಣ್ಣ ಕರ್ಕೊಂಡು ಬಂದಿರೋದ್ರ ಬಗ್ಗೆ ಹೇಳ್ತಾ ಇದ್ವಿ. ತಾವು ಹೇಳ್ತಾ ಇದ್ರಿ, ಕೌದಿನ ಮಾರ್ಕೊಂಡು ಜೀವನವನ್ನ ಸಾಗಿಸುವಂತಹ ಒಂದು ಬೋಂತಾದೇವಿ ನಿಜದೇವಿ ಆಗಿದ್ದವಳು ಬೋಂತಾದೇವಿಯ ಆದ್ಲು ಅಂತ ಹೇಳಿ. ಆ ಬೋಂತಾದೇವಿ ಆಗ್ಲಿಕ್ಕೆ ಈ ಶರಣ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ರು, ಹೇಗೆ ಪ್ರಭಾವ ಬೀರಿದ್ರು ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಮಹಾದೇವ ಭೂಪಾಲ ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆಗಾಗಿಯೇ ಕಟ್ಟಪ್ಪಣೆಯನ್ನ ಮಾಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಗ್ರಂಥಗಳ ವ್ಯಾಪಾರಿಯಾದಂತಹ ಶರಣ ಬಸವಣ್ಣ ಆ ಒಂದು ರಾಜ್ಯಕ್ಕೆ, ಮಾಂಡವ್ಯಪುರ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಚೋರ ಚಿಕ್ಕನ ಸಂಬಂಧಿ ಇರಬಹುದು ಅಂತ ಹೇಳಿ ಆತನನ್ನ ಬಂಧಿಸಿ ಕರ್ಕೊಂಡು ಬಂದಿರ್ತಾರೆ. ಆಗ ಮಹದೇವ ಭೂಪಾಲ ಆ ಶರಣನನ್ನ ಕಣ್ಣಲ್ಲೇ ತೂಗಿ ಅಳೆದು ಇವನು ಯಾರಿರಬಹುದು ಅನ್ನೋ ಒಂದು ಊಹೆ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ರಾಜನಿಗೆ ಆ ಒಂದು ಸಾಮರ್ಥ್ಯ ಇರುತ್ತೆ, ಕಣ್ಣಲ್ಲೇ ನೋಡಿ ಈ ವ್ಯಕ್ತಿ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಶಕ್ತಿ ಸಾಮರ್ಥ್ಯ ಆ ರಾಜರಿಗೆ ಇರ್ತಾ ಇತ್ತು. ಆ ಒಂದು ಸಾಮರ್ಥ್ಯದ ಆಧಾರದ ಮೇರೆಗೆ ಅವನು ಆ ಶರಣನನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ವಿಚಾರಣೆಯನ್ನ ಶುರು ಮಾಡ್ತಾನೆ. ಯಾರು ನೀನು ಅಂತ ಕೇಳಿದಾಗ ನಾನು ಬಸವಣ್ಣ ಅಂತ ಹೇಳ್ತಾನೆ. ಬಸವಣ್ಣ ಅಂತ ಅಂದ್ರೆ ಕಲ್ಯಾಣದಲ್ಲಿ ಪ್ರಧಾನಿ ಆಗಿದ್ದಾನಲ್ಲ ಆ ಬಸವಣ್ಣ ತಾವೇ ಏನೋ ಅಂತ ಕೇಳಿದಾಗ, ಇಲ್ಲ ನಾನು ಆ ಬಸವಣ್ಣ ಅಲ್ಲ, ನಾನು ಆ ಬಸವಣ್ಣನವರ ಆದಿಯಾಗಿ ಹಲವಾರು ಶರಣರು ರಚಿಸಿರುವಂತಹ ವಚನಗಳ ಗ್ರಂಥಗಳನ್ನ ಮಾರಾಟ ಮಾಡುವಂತ ಒಬ್ಬ ವ್ಯಾಪಾರಿ, ಆ ಗ್ರಂಥಗಳನ್ನ ಮಾರುವ ಕಾಯಕದ ಒಬ್ಬ ಶರಣ ಅಷ್ಟೇ ನಾನು ಅಂತ ಹೇಳ್ತಾನೆ. ಮತ್ ಯಾಕೆ ಬಸವಣ್ಣ ಅಂತ ಹೆಸರಿಟ್ಕೊಂಡಿದ್ಯಾ, ಬಸವಣ್ಣ ಅಂತ ಹೇಳಿ ನಮ್ಮನ್ನೇನ ಈ ಯಾಮಾರಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ನಮ್ ಕಡೆ ಎತ್ತುಗಳನ್ನೇ ದೇವ್ರು ಅಂತ ಪೂಜೆ ಮಾಡುವ ಪದ್ಧತಿ ಇರೋದ್ರಿಂದ ಬಸವಣ್ಣ, ಬಸವೇಶ, ವೃಷಭೇಂದ್ರ, ವೃಷಭೇಶ ಈ ರೀತಿಯ ಹೆಸರುಗಳನ್ನ ಇಡೋದು ಸಾಮಾನ್ಯ ಆಗಿದೆ. ಹಾಗಾಗಿ ನನ್ನ ಹೆಸರು ಕೂಡ ಬಸವಣ್ಣ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ
ಕಾಯಕ ಅಂತ ಹೇಳಿದ್ಯಲ್ಲ, ವ್ಯಾಪಾರದ ಮೇಲೆ ಬಂದಿದ್ದೀನಿ, ಗ್ರಂಥಗಳನ್ನ ಮಾರುವ ಕಾಯಕ ನಿಂದು ಅಂತ ಹೇಳಿದ್ಯಲ್ಲ, ಏನ್ ಗ್ರಂಥ ಅದು ಅಂತ ಕೇಳಿದಾಗ ಮತ್ತೊಮ್ಮೆ ವಿವರಿಸ್ತಾನೆ. ನೀವೇನು ಕಲ್ಯಾಣದ ಪ್ರಧಾನಿ ಅಂತ ಹೇಳಿದ್ರೋ ಅವರೀಗ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಬಸವಣ್ಣನವರ ಆದಿಯಾಗಿ ಹಲವಾರು ಶರಣರು ರಚಿಸುವಂತಹ ಗ್ರಂಥಗಳ ವಚನಗಳೇನಿದೆ, ಆ ವಚನಗಳ ಗ್ರಂಥಗಳನ್ನ ನಾನು ಮಾರಾಟ ಮಾಡ್ತಾ ನವಧರ್ಮದ ಸ್ಥಾಪನೆ ಆಗಿರುವ ಈ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ರಾಜನ್ಗೆ ಒಂದು ಕ್ಷಣ ಕುತೂಹಲ ಆಗುತ್ತೆ, ಏನಿದು ಹೊಸ ವಿಚಾರ ಬರ್ತಾ ಇದೆಯಲ್ಲ. ಅದು ನನಗೆ ಗೊತ್ತಿಲ್ದಿದ್ದು. ರಾಜನಿಗೆ ಕುತೂಹಲ ಆಗೋದು ಏನಂತಂದ್ರೆ, ನಾನು ಈ ಲಿಂಗ ಪೂಜೆ, ಅದು ಆರಾಧಕ ಅಲ್ಲ, ಮೂರ್ತಿ ಪೂಜೆ, ನನ್ನ ಪ್ರಕಾರ ಭಕ್ತಿ ಅಂತ ಅಂದ್ರೆ ಪೂಜೆ ಮಾಡಬೇಕು ಅಂದ್ರೆ ಹೀಗೆ ಅಂತ ಒಂದು ನಿಯಮ ಇದೆ. ಅಂಥದ್ರಲ್ಲಿ ವಚನಗಳ ಮುಖಾಂತರ, ಮಾತುಗಳ ಮುಖಾಂತರ ನಿಮ್ಮ ಭಕ್ತಿಯನ್ನ ತೋರ್ಪಡಿಸ್ಬೋದಾ ಅಂತ ಅವನಿಗೆ ಆಶ್ಚರ್ಯ ಆಗಿದ್ದಲ್ಲಿ ಏನಂತಂದ್ರೆ, ಅವನಿಗೆ ಗೊತ್ತಿದ್ದಿದ್ದು ಅದಷ್ಟೇ, ಆ ಭಕ್ತಿನೇ ಮುಖ್ಯ ಅಂತ, ಅದೇ ಫೈನಲ್ ಅಂತ ಅನ್ಕೊಂಡವನು. ಈ ವಚನಗಳನ್ನೆಲ್ಲ ಬರ್ದಿದಾರ, ಅದರಲ್ಲಿ ತತ್ವಗಳಿದೆಯಾ, ಅದನ್ನೆಲ್ಲ ನೀವು ಪ್ರಸಾರ ಮಾಡೋಕ್ಕೆ ಇಷ್ಟೊಂದು ಜನ ನೀವು ಓಡಾಡ್ತಿದ್ದೀರ ಅಂದರೆ, ಈಗ ಬಸವಣ್ಣ ಒಬ್ರು ಇರ್ಬೋದು, ಹಾಗೆ ಎಲ್ಲ ಕಡೆಗೆ ಎಲ್ಲರೂ ಹೋಗ್ತಿರ್ಬಹುದಲ್ಲ. ಹಾಗಾಗಿ ಇದು ಏನು ಅಂತ ಹೊಸ ವಿಷಯ ಅಂತ ಕೇಳಿರ್ಬೋದು ಅವರು. ಹಾಗೆ ಹೌದು, ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆನೇ ಮಾಡ್ಬೇಕು ಅನ್ನೋ ಕಟ್ಟಪ್ಪಣೆ ಈ ರಾಜ್ಯಕ್ಕೆ ಬಂದು ಬೇರೆ ಧರ್ಮದ ಬಗ್ಗೆ ನೀನು ಪ್ರಚಾರ ಮಾಡ್ತಿದ್ಯಾ, ಪೂಜಾ ವಿಧಿವಿಧಾನಗಳನ್ನೇ ಬದಲಾಯಿಸಿ ಹೇಳ್ತಾ ಇದೀಯಾ ಅಂದ್ರೆ ನಿನಗೆ ಎರಡು ತರ ಇರ್ಬೋದು. ಒಂದು, ನಿನ್ಗೆ ಎಷ್ಟು ಧೈರ್ಯ ಅಂತ ಇರ್ಬೋದು. ಇನ್ನೊಂದು, ಅಬಬಬ ನನ್ನ ಇದನ್ನು ತಪ್ಪಿ ನೀನು ನಡೀತಿದ್ಯಾ ಅಂತಂದ್ರೆ ನಿನಗೆ ಯಾವ ಶಿಕ್ಷೆ ಕೊಡ್ಬೋದು ಅಂತನೂ ಹಂಗೆ ಯೋಚನೆ ಮಾಡಿರ್ಬೋದು ರಾಜ. ಹಾಗೆ ಆ ರಾಜ ಏನ್ ಮಾಡ್ತಾನೆ, ತನ್ನ ಮಂತ್ರಿಗೆ ಏನ್ ಮಂತ್ರಿ ಇರ್ತಾನೆ ಆ ಮಂತ್ರಿಗೆ ಕಣ್ಸನ್ನೆ ಮಾಡ್ತಾನೆ. ತಕ್ಷಣ ಅವನ್ ಜೋಳ್ಗೆನಲ್ಲಿ ಇರುವಂತಹ ವಚನಗಳ ಕಟ್ಟುಗಳನ್ನ ಎತ್ಕೊಳ್ಳೋ ಹಾಗೆ, ಕೈಯಲ್ಲಿರುವಂತಹ ಇಷ್ಟಲಿಂಗವನ್ನ ಕಸಿದುಕೊಳ್ಳೋ ಹಾಗೆ ರಾಜ ಕಣ್ಸನ್ನೆ ಮಾಡ್ತಾನೆ. ಕಣ್ಸನ್ನೆಯನ್ನ ಅರ್ಥ ಮಾಡ್ಕೊಂಡಂತಹ ಮಂತ್ರಿ ಏನ್ ಮಾಡ್ತಾನೆ, ಆ ಬಸವಣ್ಣ ಶರಣನ ಹತ್ರ ಇದ್ದಂತ ಜೋಳಿಗೆಯನ್ನ ಹಾಗೆ ಇಷ್ಟಲಿಂಗವನ್ನ ಕಸಿದುಕೊಂಡು ಮಹಾರಾಜನ್ಗೆ ಹಸ್ತಾಂತರ ಮಾಡ್ತಾರೆ. ಆಗ ಮಹಾರಾಜ ಒಮ್ಮೆ ಆ ವಚನಗಳ ಕಟ್ಟು ಏನಿರುತ್ತೆ ಆ ಎಲೆಗಳನ್ನ ಕೆಲವೆಲ್ಲ ತಿರುವಾಕಿ ನೋಡ್ತಾ ಇರ್ತಾನೆ. ಕೆಲವು ಸಾಲುಗಳನ್ನ ಕಣ್ಣಾಡಿಸಿದಾಗ ಏನೋ ವಿಶಿಷ್ಟವಾಗಿದೆಯಲ್ಲ ಅನ್ಸುತ್ತೆ. ಮತ್ತೆ ಆ ಇಷ್ಟಲಿಂಗವನ್ನ ದಿಟ್ಟಿಸಿ ನೋಡ್ತಾನೆ. ಅಲ್ಲೂ ಸಹ ಏನೋ ವಿಶೇಷ ಇದೆ ಅನ್ಸುತ್ತೆ. ತಕ್ಷಣ ರಾಜನ ಮನಸ್ಸು ಸ್ವಲ್ಪ ಚಂಚಲ ಆಗಿದ್ದ ತಕ್ಷಣ ಅವರು ಪ್ರಧಾನಮಂತ್ರಿಗೆ ಹೇಳ್ತಾರೆ, ನೋಡಿ ಮಂತ್ರಿಗಳೇ, ಇವತ್ತಿನ ಈ ಒಂದು ವಿಚಾರಣೆಯನ್ನ ಇಲ್ಲಿಗೆ ನಿಲ್ಸೋಣ, ನಾಳೆ ಮಲ್ಲಿಕಾರ್ಜುನ ಸ್ವಾಮಿಗೆ ಮಹಾಮಂಗಳಾರತಿ ಆದ ನಂತರ ಈ ಒಂದು ವಿಚಾರಣೆಯನ್ನ ಮುಂದುವರಿಸೋಣ. ಈಗ ಈ ಶರಣನನ್ನ ಬಂಧಿಸಿ ನಾಳೆ ಎಲ್ರೂ ಬಂದು ಇದೇ ಸಮಯಕ್ಕೆ ಎಲ್ರು ಬಂದು ಸೇರ್ಕೊಳಕ್ ಹೇಳಿ ಅಂತ ಹೇಳ್ಬಿಟ್ಟು ಅವತ್ತಿನ ಒಂದು ವಿಚಾರಣೆ ನಿಲ್ಲಿಸ್ತಾನೆ. ಇಲ್ಲಿ ಎರಡು ಕಾರಣ ಇರ್ಬೋದು. ಒಂದು, ಅವನ್ ರಾಜ ಅದಕ್ಕೆ ವಿಚಾರಣೆ ನಿಲ್ಸಿರೋದಕ್ಕೊಂದ್ ಕಾರಣ, ಇವನಿಗೆ ಆ ವಚನಗಳು ರಾಜನಿಗೆ ಏನೋ ವಿಶೇಷ ಕಾಣ್ತು. ದೇವರು ಅಂತಂದ್ರೆ ದೊಡ್ಡ ದೊಡ್ಡ ಮೂರ್ತಿಗಳು, ದೊಡ್ಡ ದೊಡ್ಡ ಮರಗಳು, ಇನ್ನೊಂದೇನೋ ಅಂತ ಕಲ್ಪನೆ ಇರಲಿ, ಅಂಗೈ ಅಗ್ಲದ ಒಂದು ಲಿಂಗನ ಇಟ್ಕೊಂಡು ದೇವರು ಅಂದ್ರೆ ಈ ತರನು ಇರ್ಬೋದಾ, ಇದೇನು ಅಂತ ನೋಡುವಂತಹ ಒಂದು ಕಾತರ. ಆಮೇಲೆ ಇಲ್ಲಿ ನನಗೆ ಅನಿಸಿದ್ದು, ಈ ರಾಜನ ಒಂದು ಇದನ್ನ ಮೆಚ್ಚಬೇಕು ಅಂದ್ರೆ ಅವನು ದುಡುಕಿಲ್ಲ. ರಾಜ ಯಾವಾಗ್ಲೂ ರಾಜನ ಆ ಬುದ್ಧಿ ಒಳ್ಳೇದು, ಯಾವ ಕಾರಣಕ್ಕೂ ಒಂದು ದುಡುಕಿಲ್ಲ, ನೋಡೋಣ ಅಂತ ಅಂದ. ಇದೇ ಕಾರಣಕ್ಕೆ ಇರ್ಬೋದು ಬೋಂತಾದೇವಿನೂ ಆ ಥರದ ವಚನಗಳು, ಅವರ ವಿಷಯಗಳು. ಈಗ ನೋಡ್ರಿ, ಒಂದೇ ಒಂದು ವಿಷಯದಿಂದ ಬಸವಣ್ಣ ಅನ್ನೋರು ಅನುಭವ ಮಂಟಪವನ್ನು ಮಾಡಿದರೆ, ಇದೇ ಥರ ನೂರಾರು ಜನ ಶರಣರು ಅಲ್ಲಿ ಬರ್ತಾ ಇದ್ದಾರೆ, ಬರೀತಿದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ಬೋಂತಾದೇವಿಗೆ ಆ ಮನಸ್ಸಲ್ಲಾಗಿರ್ಬೋದು. ಅಂದರೆ ಐಹಿಕ ಸುಖ ಎಲ್ಲ ಬಿಟ್ಬಿಟ್ಟಿದ್ರು ಅವರು, ಜ್ಞಾನದ ಒಂದು ಇದಕ್ಕೆ ಹೋಗ್ತಾ ಇದ್ರು ಅವರು. ಆ ಥರದ ಸಂದರ್ಭದಲ್ಲಿ ಈ ಬಸವಣ್ಣ ಅನ್ನುವಂತಹ ವ್ಯಕ್ತಿ ಅವರಿಗೆ ದಾರಿದೀಪ ಆಗಿರ್ಬೇಕು ಅಂತ. ಹೌದು ಬಹುಶಃ ಹಾಗಾಗಿ ಮಹಾರಾಜ ಆ ವಿಚಾರಣೆಯನ್ನ ಮುಂದೂಡಿ
ಆ ಶರಣನನ್ನ ಬಂಧನದಲ್ಲಿ ಇರಿಸ್ಲಿಕ್ಕೆ ಹೇಳ್ತಾರೆ. ಅದು ಹೇಗೆ ಕೈಕಾಲುಗಳನ್ನ ಕಟ್ಟಾಕಿ ಮಲ್ಲಿಕಾರ್ಜುನ ಸ್ವಾಮಿಯ ಮುಂದೆ ಆತನನ್ನ ನಿಲ್ಲಿಸಬೇಕು. ಹಾಗೆ ನಾಳೆ ಬೆಳಗ್ಗೆ ಆದಾಗ ಆ ರಾಜನ ಒಡ್ಡೋಲಗದಲ್ಲಿರುವಂತಹ ಪ್ರತಿಯೊಬ್ಬರು, ಮತ್ತೆ ಹಾಗೆ ಬಂಧನಕ್ಕೆ ಒಳಗಾದಂತಹ 6,000ಕ್ಕೂ ಹೆಚ್ಚು ಸನ್ಯಾಸಿಗಳು ತಪಸ್ವಿಗಳು ಏನಿದ್ರು ಅವರೆಲ್ಲರೂ ಕೂಡ ಬರಬೇಕು. ಊರಿನ ಪ್ರಮುಖರು, ಪ್ರಮಾಥಿಗಳು, ಪಾಮರರು ಎಲ್ಲರ ಆದಿಯಾಗಿ ಈ ಒಂದು ವಿಚಾರಣೆಗೆ ಸಭೆಗೆ ಸೇರ್ಬೇಕು ಅಂತ ಹೇಳಿ ರಾಜ ಆಜ್ಞೆಯನ್ನ ಹೊರಡಿಸ್ತಾನೆ. ಆ ಸಂದರ್ಭದಲ್ಲಿ ಆ ಒಡ್ಡೋಲಗದಲ್ಲಿ ರಾಜನ ಆಸ್ಥಾನದಲ್ಲಿ ಇದ್ದಂತಹ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ರಾಜನ ನಾಳಿನ ಏನಿರ್ಬೋದು, ಇವನ್ ತಲೆ ಹೋಗ್ಬೋದಾ, ಇವನನ್ನ ಗಡೀಪಾರ್ ಮಾಡ್ಬೋದಾ, ಅಥವಾ ಇಲ್ಲೇ ಹೂತಾಕ್ಬೋದಾ? ಯಾಕಂತಂದ್ರೆ ಅವಾಗ ಶಿಕ್ಷೆಗಳು ಅನ್ನುವಂಥದ್ದು ರಾತ್ರಿ ಅಲ್ಲಿರುವಂತಹ ಆ ರಾಜನ ಆಸ್ಥಾನದ ಎಲ್ಲರಿಗೂ ಸಾವಿರಾರು ಪ್ರಶ್ನೆ, ಎಷ್ಟು ಜನ ಇದ್ದಾರೋ ಅಷ್ಟು ಜನರ ತಲೆಯಲ್ಲಿ ಒಂದೊಂದು ಪ್ರಶ್ನೆ ಬಂದ್ರು, ಅಷ್ಟು ಪ್ರಶ್ನೆಗಳು ಎದ್ದಿರ್ಬೋದು. ನಾಳೆ ಇವನ್ ಸ್ಥಿತಿ ಏನಾಗ್ಬೋದು, ಇವನಿಗೆ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೋ ಅಥವಾ ಇನ್ನೊಂದೇನೋ ಮಾಡ್ತಾರೋ, ಈ ತರದ್ದೆಲ್ಲ ಪ್ರಶ್ನೆಗಳು ಎದ್ದಿರ್ಬೋದು. ಹೌದು, ಕೇವಲ ಆ ಶರಣನ ಕುರಿತಾಗಿ ಅಷ್ಟೇ ಚಿಂತನೆಗಳು ಮೂಡಿರ್ಲಿಕ್ಕಿಲ್ಲ. ಯಾಕೆಂದ್ರೆ ರಾಜ ಕಟ್ಟ ಕಡೆದಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಆ ಶರಣನ. ನೀನು ಗ್ರಂಥಗಳನ್ನ ಮಾರಾಟ ಮಾಡುವ ಕಾಯಕಕ್ಕೋಸ್ಕರ ಈ ನಮ್ಮ ರಾಜ್ಯಕ್ಕೆ ಬಂದಿದೀಯಾ? ಗ್ರಂಥಗಳನ್ನ ಮಾರಾಟ ಮಾಡ್ತಾ ಇದೀಯಾ ಅಂದ್ರೆ ಇಲ್ಲಿ ಕೊಳ್ಳೋರು ಇರ್ಬೇಕು ತಾನೆ, ಕೊಂಡ್ಕೊಳ್ಳೋರು ಇರೋದ್ರಿಂದ ನೀನ್ ಇಲ್ಲಿಗೆ ಬಂದಿದೀಯಾ ಅಂದ್ಮೇಲೆ ನೀನು ಮಾರಾಟ ಮಾಡಿದಂತಹ ಗ್ರಂಥಗಳನ್ನ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಕೊಂಡ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ತುಂಬಾ ಆವೇಶಭರಿತವಾಗಿ. ಆಗ ಶರಣ ಮೌನ ವಹಿಸಿ ತಲೆಯನ್ನ ಕೆಳಗಾಕಿ ನಿಲ್ತಾನೆ, ಯಾವುದೇ ಉತ್ತರವನ್ನ ಕೊಡಲ್ಲ. ಇಲ್ಲಿ ಈ ಮಾತಿಗೋಸ್ಕರ ನಾನು ಅನ್ಕೊಂಡಿರೋದು, ಅಲ್ಲಿ ಜನ ಆ ರಾಜನ ಆಸ್ಥಾನದಲ್ಲಿ ಎಷ್ಟು ಜನ, ಯಾಕಂದರೆ ಈ ಪೂಜೆ ಹಿಂಗೆ ಮಾಡಬೇಕು, ಈಗ ನಾವೇ ಮನೇಲಿ ಮಕ್ಕಳಿಗೆ ಈ ತಿಂಡಿ ತಿನ್ನು, ಇದನ್ನೇ ತಿನ್ನಬೇಕು, ನಾನು ಮಾಡಿದ್ದೇ ತಿನ್ನು, ಇಲ್ಲ ನೀನು 100% ತರಬೇಕು ಅಂತೆಲ್ಲ ನಾವು ಮಕ್ಕಳಿಗೆ ಒತ್ತಡ ಕೊಡ್ತಿದ್ರೆ, ಮನೇಲಿ ಗಂಡ ಹೆಂಡತಿ ಇರ್ಬೋದು, ಇಡೀ ಫ್ಯಾಮಿಲಿಗಳಲ್ಲಿ ಇದು ಹಿಂಗೇ ಮಾಡಬೇಕು ಹಾಗೆ ಮಾಡಬೇಕು ಅಂದಾಗ ನಮಗೆಷ್ಟು ಅದು ಕಷ್ಟ ಆಗ್ಬೋದು ಬದುಕಕ್ಕೆ. ಅದೇ ಥರ ಆ ರಾಜನ ಆಜ್ಞೆಯನ್ನು ಪಾಲಿಸ್ತಿದ್ರೆ ಬಿಟ್ಟರೆ ಸುಖಿಗಳಾಗಿ ಇದ್ದಿಲ್ಲ ತುಂಬ ಜನರು. ಹಾಗಾಗಿ ಗೊತ್ತಿಲ್ಲದೇನೆ ಈ ತತ್ವಗಳಿಗೆ ಅಂಥೇಳಿ ಅವರ ಇದನ್ನು ಕೊಂಡ್ಕೊಂಡಿರ್ಬೋದು. ಈ ಥರ ಕೊಂಡ್ಕೊಂಡವರಿಗೆ ಆ ಹೆದರಿಕೆ ಇರಬಹುದು ಅನ್ನುವಂಥದ್ದು. ಹೌದು, ನೀವು ಹೇಳಿದಾಗೇನೆ ರಾಜನ ಮೇಲ್ನೋಟಕ್ಕೆ ರಾಜ ತನ್ನ ದೃಷ್ಟಿನ ಬೀರಿದಾನೆ ಅಂದ್ರೆ ಆ ರಾಜನ ದೃಷ್ಟಿಗೆ ಕಾಣೋ ಹಾಗೆ ಮಾತ್ರ ರಾಜ ಅಳವಡಿಸಿದಂತಹ ಪೂಜಾ ವಿಧಾನಗಳನ್ನ ಅನುಸರಿಸ್ತಾ ಇದ್ರು. ಆದ್ರೆ ಈ ಬಂಧನಕ್ಕೊಳಗಾಗಿದ್ರಲ್ಲ 6,000ಕ್ಕೂ ಹೆಚ್ಚು ಸನ್ಯಾಸಿಗಳು, ತಪಸ್ವಿಗಳು, ಶರಣರು, ಅವರೆಲ್ಲರ ಬಳಿಯೂ ಕೂಡ ಈಗಾಗ್ಲೇ ವಚನಗಳ ಕಟ್ಟುಗಳು ಇರ್ತಿತ್ತು. ಆ ವಚನದ ಗ್ರಂಥಗಳನ್ನ ಅವರೆಲ್ಲರೂ ಅಧ್ಯಯನ ಮಾಡ್ಲಿಕ್ಕೆ ಈಗಾಗ್ಲೇ ಶುರು ಮಾಡ್ಬಿಟ್ಟಿದ್ರು. ಹಾಗೆ ಆ ತಪಸ್ವಿಗಳೊಂದಿಗೆ ಆ ರಾಜ್ಯದಲ್ಲಿರುವಂತಹ ಹಲವಾರು ಮಂದಿ ಈ ವಚನಗಳ ಬೆರಗಾಗಿ ಏನೋ ಇದೆ, ಹೊಸತನ ಇದೆ ಅಂತ ಓದ್ಲಿಕ್ಕೆ ಶುರು ಮಾಡಿದ್ರು ಆ ವಚನಗಳನ್ನ ತೆಗೆದುಕೊಂಡು. ಅದು ಅಲ್ಲದೆ ಈ ನಮ್ಮ ವಚನಗಳು ಅಂದ್ರೇನೆ ಹಾಗೆ ಸರಳ ಭಾಷೆ, ಸುಲಭವಾಗಿ ಅರ್ಥೈಸುವಿಕೆ. ಹಾಗಾಗಿ ಈ ವಚನಗಳನ್ನ ಓದಿದ ಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಯಾವುದೇ ಪಂಡಿತರ ಹತ್ರ ಹೋಗ್ಬೇಕಾಗಿರ್ಲಿಲ್ಲ, ವಿದ್ವಾಂಸರನ್ನ ಕೇಳ್ಬೇಕಾಗಿರ್ಲಿಲ್ಲ. ಒಮ್ಮೆ ಕೇಳಿದ್ರೆ ಸಾಕು, ಒಮ್ಮೆ ಓದಿದ್ರೆ ಸಾಕು, ಅರ್ಥವಾಗುವಂತ ಒಂದು ಸರಳ ಭಾಷೆ, ಅಚ್ಚ ಕನ್ನಡದಲ್ಲಿ ಇದ್ದಂತ ಎಲ್ರಿಗೂ ಅರ್ಥವಾಗುವಂತಹ ಸುಲಭ ಪದಗಳನ್ನ ಬಳಸಿ ಅವರು ರಚಿಸಿದ್ರು. ಇದು ಹೌದು, ಈ ವಚನಗಳು ಅನ್ನುವಂಥದ್ದು ನೋಡಿ, ಇಡೀ ಮನುಕುಲವನ್ನ ಮತ್ತೆ ಇಡೀ ಸಕಲ ಚರ ಜೀವಿಗಳು ಅಂತ ಏನು ಕರಿತೀವಿ, ಅವುಗಳನ್ನು ಎಲ್ಲರೂ ಅಪೇಕ್ಷಿಸುವಂತಹ, ಎಲ್ಲರೂ ಇಷ್ಟಪಡುವಂತಹ, ಮತ್ತು ಅದನ್ನು ನಾವು ರೂಢಿಸಿಕೊಳ್ಳುವಂತಹ ವಿಷಯಗಳು ಈ ವಚನಗಳಲ್ಲಿ ಇರ್ತಾ ಇತ್ತು. ಅದಕ್ಕೇ ವಚನ ಸಾಹಿತ್ಯ ಅನ್ನುವಂಥದ್ದು ಇಡೀ ಕನ್ನಡ ಸಾಹಿತ್ಯದಲ್ಲೇ ಒಂದು ಯಶಸ್ವಿಯಾದಂತಹ, ಒಂದು ಜನಪ್ರಿಯವಾದಂತಹ ಸಾಹಿತ್ಯ ಯಾಕೆ ಆಯಿತು ಅಂತಂದರೆ, ಇಡೀ ಒಂದು ಜನರ ಸರ್ವಾಂಗೀಣ ಪ್ರಗತಿಗಾಗಿ ಒಂದು ಆಂದೋಲನದ ರೀತಿಯಲ್ಲಿ ಯಾಕಾಯಿತು ಅಂತಂದರೆ, ನೀವು ಹೇಳಿದ ಹಾಗೆ ಅದು ಸರಳ ಮತ್ತು ಸ್ವಚ್ಛ ಕನ್ನಡದ ಸುಂದರವಾದ ಸಾಲುಗಳನ್ನು ಮತ್ತು ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋ ಹಾಗೆ, ಮತ್ತು ಎಲ್ಲ ರೀತಿಯ ಜನರಿಗೂ, ಬಡ ಬಗ್ಗರಿಗೆ, ದೀನದಲಿತರಿಗೆ, ಎಲ್ಲರಿಗೂ ಅದನ್ನು ಅನುಸರಿಸೋಕ್ಕೆ ಸಾಧ್ಯ ಆಗ್ತಿತ್ತು. ಹಾಗಾಗಿ ಜನಪ್ರಿಯಗೊಂಡು ಅದು ಇಲ್ಲಿ ಏನು ಈ ಒತ್ತಡದಿಂದ ನಾವು ಎಷ್ಟೋ ಸರಿ
ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ ಅವರನ್ನೆಲ್ಲ ನೆನ್ಪು ಮಾಡ್ಕೋಬೇಕಾದ್ರೆ, ಅವ್ರ ವಚನಗಳ ವಿಶ್ಲೇಷಣೆ ಮಾಡಬೇಕಾದ್ರೆ ಅವ್ರು ಎಷ್ಟು ಜರ್ಜರಿತರಾಗಿದ್ದರು. ಅವರು ಯಾವುದೋ ಒಂದು ಅಸ್ಪೃಶ್ಯರ ಜಾತಿ ಅನ್ನುವಂತಹ ಕಾರಣಕ್ಕೆ ಮತ್ತು ಸಮಾಜದಲ್ಲಿ ಆಗಿದ್ದು ಆಗ್ತಿರುವಂತಹ ಮೂಢನಂಬಿಕೆಗಳಿಗೆ, ಕಂದಾಚಾರಗಳಿಗೆಲ್ಲ ಅವ್ರು ಹೇಗೆ ಬಲಿಯಾಗ್ತಿದ್ರು, ಈ ಸಮಾಜದಲ್ಲಿ ಆಗ್ತಿರುವಂತಹ ಎಲ್ಲ ಅನಾಹುತಗಳು ಹುಟ್ಟಿನ ಕಾರಣಕ್ಕೆ, ಇನ್ನೊಂದು ಯಾವುದೋ ಕಾರಣಕ್ಕೆ ಎಷ್ಟು ಜರ್ಜರಿತರಾಗ್ತಿದ್ರು. ಈ ಬಸವಾದಿ ಶರಣರ ಚಿಂತನೆಗಳು ಅನ್ನುವಂಥದ್ದು ಎಷ್ಟೋ ಸಮುದಾಯಕ್ಕೆ ಒಂದು ಆಶಾಕಿರಣಗಳಂತೆ ಕಾಣ್ತು ಅನ್ನುವಂಥದ್ದು ನಾವು ಶರಣರ ಚರಿತಾಮೃತದಲ್ಲಿ ಅದನ್ನು ನೋಡ್ತೀವಿ. ಹೌದು. ಹಾಗೆ ರಾಜ ಕೇಳಿದಂತಹ ಕಟ್ಟ ಕಡೆಯ ಪ್ರಶ್ನೆ ನಾನು ಏನ್ ಹೇಳಿದೆ, ಆ ಪ್ರಶ್ನೆನ ಕೇಳಿದ ಕೂಡಲೇ ಶರಣ ಮೌನ ವಹಿಸ್ಬಿಡ್ತಾನೆ. ಶರಣ ಬಸವಣ್ಣ ಮೌನ ವಹಿಸಿದಾಗ ರಾಜ ತನ್ನ ಒಡ್ಡೋಲಗವನ್ನ ಸುತ್ತಲೂ ಒಮ್ಮೆ ಗಮನಿಸ್ತಾನೆ. ಶರಣರ ಮುಖದಲ್ಲಿದ್ದಂತಹ ದಿಗಿಲಿರಬಹುದು, ಕೆಲವಾರು ಜನರ ಮನದಲ್ಲಿದ್ದಂತಹ ಭಯ ಇರಬಹುದು. ಇದೆಲ್ಲವನ್ನ ಗಮನಿಸಿ ನಾಳೆ ನಡೆಯುವಂತಹ ವಿಚಾರಣಾ ಸಭೆಗೆ ಯಾರೂ ಗೈರು ಹಾಜರಾಗಬಾರದು, ಪ್ರತಿಯೊಬ್ಬರ ಹಾಜರಿ ಕಡ್ಡಾಯ ಅಂತ ಹೇಳ್ಬಿಟ್ಟು ಮಹಾರಾಜ ಒಡ್ಡೋಲಗದಿಂದ ನಿರ್ಗಮಿಸ್ತಾನೆ. ಶರಣನನ್ನ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಮುಂದೆ ಏನು ಒಂದು ವಧಾಸ್ಥಾನ ಅಂತ ಇರುತ್ತೆ, ಆ ವಧಾಸ್ಥಾನದಲ್ಲಿ ತಗೊಂಡೋಗಿ ಕೈಕಾಲುಗಳನ್ನ ಕಟ್ ಹಾಕ್ಬಿಟ್ಟು ನೇತ್ ಹಾಕ್ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಎಲ್ಲಾ ಸಭಿಕರು ಏನಿದ್ರು, ಆಸ್ಥಾನದ ಒಂದು ಮುಂಭಾಗದಲ್ಲಿ ನೆರೆದಿದ್ದಂತಹ ಎಲ್ಲಾ ಸಭಿಕರು, ಪಾಮರರು, ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಕಾಡುತ್ತೆ. ರಾಜ ಬೆಳಗ್ಗೆ ಯಾವ ನಿರ್ಧಾರ ತಗೋಬಹುದು? ಈಗಾಗ್ಲೇ ನಾವೆಲ್ಲರೂ ಸೇರಿ ಆ ಒಂದು ವಚನಗಳ ಗ್ರಂಥಗಳನ್ನ ಕೊಂಡ್ಕೊಂಡಿದೀವಿ, ನಮ್ಮ ಹತ್ರನೂ ಆ ಗ್ರಂಥಗಳ ಇದೆ ಅಂತ ಗೊತ್ತಾದ್ರೆ ಯಾವ ಶಿಕ್ಷೆ ಕೊಡ್ಬೋದು ರಾಜ ನಮ್ಗೆ? ಈಗ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಥವಾ ಆ ಶರಣನಿಗೆ ಯಾವ ರೀತಿಯ ಶಿಕ್ಷೆ ಆಗ್ಬೋದು? ಈ ರೀತಿಯ ಯೋಚನೆಗಳು ಬರ್ತಾ ಬರ್ತಾ ಕೆಲವು ಸನ್ಯಾಸಿಗಳು, ಶರಣರು ಕೆಲವೆಲ್ಲ ನಮ್ಮ ಹತ್ರ ಇರೋ ಗ್ರಂಥಗಳನ್ನೆಲ್ಲ ಬಾವಿಗೆ ಹಾಕ್ಬಿಡೋಣ ಅಥವಾ ಹೋಮಕುಂಡಕ್ಕೆ ಹಾಕ್ಬಿಡೋಣ, ಮಾಡಿ ಇವನ್ನೆಲ್ಲ ರಾಜನ ಕೈಗೆ ಸಿಗದಾಗೆ ಮಾಡಿ ನಾವು ಬಚಾವ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನ ಕೆಲವು ಶರಣರು ಆ ಶರಣನಿಗೆ ಏನ್ ಶಿಕ್ಷೆ ಕೊಡ್ತಾರೋ ಕೊಡ್ಲಿ ನಮ್ಮ ಮಹಾರಾಜ, ನಾವು ಶಿಕ್ಷೆಗೆ ಸಿದ್ಧರಾಗೋಣ, ಶರಣರು ಮರಣಕ್ಕೆ ಅಂಜುವುದಿಲ್ಲ ಭಾವವನ್ನ ನಾವು ಎತ್ತಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಧೈರ್ಯದಿಂದ ನಾಳೆ ನಡೆಯುವಂತಹ ಪ್ರಸಂಗವನ್ನ ಎದುರಿಸೋದಿಕ್ಕೆ ಸಿದ್ಧರಾಗ್ತಾರೆ. ಇನ್ನ ಹಲವಾರು ಜನರು, ಸಾಮಾನ್ಯರೆಲ್ಲ ನಾಳಿನ ಒಂದು ಒಡ್ಡೋಲಗದಲ್ಲಿ ವಿಚಾರಣಾ ಸಭೆಯಲ್ಲಿ ಏನೆಲ್ಲ ಆಗುತ್ತೋ ಅನ್ನೋ ಒಂದು ಗೊಂದಲದಲ್ಲಿ, ಕುತೂಹಲದಲ್ಲಿ, ಭಯದ ಒಂದು ವಾತಾವರಣದಲ್ಲೇ ಆ ಇಡೀ ರಾಜ್ಯ ಇಡೀ ರಾತ್ರಿಯನ್ನ ಕಳೀತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಶರಣ ಬಸವಣ್ಣನ ಏನ್ ಕಟ್ಟಾಕಿರ್ತಾರೆ, ಆತ ಆ ಇಡೀ ರಾತ್ರಿ ಒಂಟಿಯಾಗಿ ಕೊರೆಯುವ ಚಳಿಯಲ್ಲೂ ಕೂಡ ಈ ಒಂದು ನಾಳಿನ ಸಭೆಯ ಬಗ್ಗೆ ಚಿಂತನೆ ಮಾಡದೆ, ಯಾವುದಕ್ಕೂ ಅಂಜದೆ, ಹೆದರದೆ ಬಸವಣ್ಣನವರ ವಚನಗಳನ್ನ ಹಾಡ್ತಾ 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 ಇಡೀ ರಾತ್ರಿಯನ್ನ ಕಳೆಯೋದಕ್ಕೆ ನಿರ್ಧರಿಸ್ಬಿಡ್ತಾನೆ. ಯಾವ ರೀತಿ ಆ ಶರಣ ವಚನಗಳನ್ನ ಹಾಡ್ತಾ ಇರ್ತಾನೆ ಅಂದ್ರೆ, ಇಡೀ ಮಾಂಡವ್ಯಪುರದ ಆ ರಾಜಧಾನಿಯೆಲ್ಲ ಆಸ್ಥಾನ ಇದ್ದಂತ ಪ್ರದೇಶ ಏನಿತ್ತು, ಆ ಪ್ರದೇಶಕ್ಕೆ ಆ ಕಂಚಿನ ಕಂಠದ ಧ್ವನಿ ಇಂಪಾಗಿ ಕೇಳಿಸ್ತಾ ಇರುತ್ತೆ. ಆ ವಚನದ ಗಾಯನ ಅಷ್ಟು ಮಧುರವಾಗಿ ಕೇಳಿಸ್ತಾ ಇರುತ್ತೆ. ಎಲ್ಲರೂ ಒಂದು ಕ್ಷಣ ಕಿವಿಗೊಟ್ಟು ಮನಸೋತು ಆಲಿಸುವಂತಹ ಆ ಗಾನ ಚಾತುರ್ಯ ಆ ಶರಣನದ್ದಾಗಿರುತ್ತೆ. ಯಾಕಂತಂದ್ರೆ ಆ ರಾತ್ರಿನೇ ಹಂಗಿತ್ತು. ಒಂದು ದುಗುಡ ದುಮ್ಮಾನದ ರಾತ್ರಿ, ಇನ್ನೊಂದು ಭಯ ಪ್ರೇರಿತ ರಾತ್ರಿ, ಇನ್ನೊಂದು ಯಾರೂ ಕೂಡ ಆ ರಾತ್ರಿ ಮಲಗಿಲ್ಲ. ಯಾಕೆ ಅಂತಂದ್ರೆ ಎರಡು ಕಾರಣಕ್ಕೆ. ಒಂದು, ಈ ಶರಣ ಬಸವಣ್ಣ ಏನಾಗಿರ್ಬೋದು ಅಂತ, ಇನ್ನೊಂದು ನಾವು ಕೊಂಡ್ಕೊಂಡವ್ರು ಏನಾಗಿರ್ಬೋದು ಅಂತ, ಮತ್ತೊಂದು ಆ ಧೈರ್ಯವನ್ನ ಮಾನಸಿಕವಾಗಿ ತಂದ್ಕೊಳ್ಳೋಕ್ಕೆ. ಇಲ್ಲ, ನಾವು ರಾಜನಿಗೆ ಅಪೋಸ್ ಮಾಡೋಣ, ಹೌದು ನಾವು ಶರಣರ ಬಸವಣ್ಣನವರ ಚಿಂತನೆಗಳನ್ನು ನಾವು ತಗೋತಿದ್ದೀವಿ, ಮೈಗೂಡಿಸ್ಕೊತಿದ್ದೀವಿ, ಹಾಗಾಗಿ ನಿಮಗೆ ನಾವು ವಿರೋಧಿಸ್ತೀವಿ, ಧಿಕ್ಕರಿಸ್ತೀವಿ ಅಂತ ಮಾನಸಿಕವಾಗಿ ಅವರು ಸ್ಟ್ರಾಂಗ್ ಆಗ್ತಿದ್ರು ಮೋಸ್ಟ್ಲಿ. ಹಾಗಾಗಿ ಆ ಕಡೆಯಿಂದ ಅವ್ರಿಗೆ ಯಾರಿಗೂ ನಿದ್ದೆ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಈ ರಾತ್ರಿಯ ಅಂದರೆ ಆ ಸಂದರ್ಭದ ರಾತ್ರಿಯ ಆ ಶರಣ ಬಸವಣ್ಣನ ಗಾಯನ ಅನ್ನುವಂಥದ್ದು ಸ್ತಬ್ಧ ರಾತ್ರಿ, ಆ ವಿಷಯ ಅದರಲ್ಲಿದ್ದಂತಹ ಆ ಗಾಯನದ ವಿಷಯದ ಮುಖಾಂತರವಾಗಿ ಅದು ಜನರಿಗೆ ತಲುಪಿದೆ ನೋಡಿ. ಒಂದು ಅದಕ್ಕೆ ಹೇಳೋದು, ಯಾವಾಗಲೂ
ಮಕ್ಕಳನ್ನ ನಾವು ಹೇಗೆ ಮಲಗಿಸ್ತೀವಿ ಹೇಳ್ರಿ, ರಚ್ಚೆ ಹಿಡ್ದಿರ್ತಾರೆ ಮಕ್ಕಳು, ಲಾಲಿ ಹಾಡು ಹಾಡ್ತೀವೋ ಇಲ್ಲ. ಅದಕ್ಕೆ ಇವತ್ತೆಲ್ಲ ಅದು ಇದು ಮ್ಯೂಸಿಕ್ ಥೆರಪಿ ಅಂತ ಒಂದು ತಂದಿದ್ದಾರೆ. ಎಷ್ಟೋ ಕಾಯಿಲೆಗಳಿಗೆ ಮ್ಯೂಸಿಕ್ ಥೆರಪಿ ಅದು ಕೆಲಸ ಮಾಡತ್ತೆ. ಆದರೆ ನಮ್ಮ ಸಂಗೀತ ಅನ್ನುವಂಥದ್ದು ಎಲ್ಲ ಕಾಯಿಲೆಗಳಿಗೂ ಸಂಗೀತ ಮದ್ದು. ಇವತ್ತು ಯಾರು ಸಂಗೀತವನ್ನು ಹಾಡ್ತಾರೆ, ಯಾರು ಅದನ್ನು ಆಲಿಸ್ತಾರೆ, ಅವರಿಗೆ ರೋಗ ಬೇಗ ಬರಲ್ಲ ಅಥವಾ ರೋಗ ವಾಸಿಯಾಗತ್ತೆ ಅನ್ನೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋದು. ಇಲ್ಲಿ ತಾವು ಹೇಳಿದ ಹಾಗೆ ಆ ಕಂಚಿನ ಕಂಠದ ಒಂದು ಗಾಯನ ಅನ್ನುವಂಥದ್ದು ಇಡೀ ಮಾಂಡವ್ಯಪುರಕ್ಕೆ ಪಸರಿಸ್ತು. ಅದು ಆ ಗಾಯನದ ಅರ್ಥ, ಗಾಯನದ ಮುಖಾಂತರವಾಗಿ ಆ ವಚನದ ಅರ್ಥ ಅಷ್ಟು ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ ಮುಂದುವರಿಸಿ ಮತ್ತೆ. ಹೌದು, ಆ ಶರಣ ಬಸವಣ್ಣ ಯಾವ ಒಂದು ವಚನವನ್ನ ಹಾಡ್ತಿದ್ದ ಅನ್ನೋದಕ್ಕೆ ಒಂದೆರಡು ಸಾಲು. ಹೌದು. ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಯೋಗಿಯ ಪರಮ ಬಂಧುಗಳಯ್ಯ, ಪರಮ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ ಪುಣ್ಯವನೊಬ್ಬ ಕೊಂಬ, ಪಾಪವನೊಬ್ಬ ಕೊಂಬ ಪುಣ್ಯವನೊಬ್ಬ ಕೊಂಬ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಶರಣರು ನಿತ್ಯ ಮುಕ್ತರು, ನಿಮ್ಮ ಶರಣರು ನಿತ್ಯ ಮುಕ್ತರು. ಹೀಗೆ ಈ ವಚನಗಳನ್ನ ನಾವು ನೋಡಿದಾಗ ಅರ್ಥಗರ್ಭಿತ, ಮತ್ತೆ ಇದ್ರಲ್ಲಿ ಎಲ್ಲದು ಬಂದ್ಬಿಡ್ತಲ್ಲ. ಈಗ ಅವನು ಮೊದಲನೇ ಸಲ ನಿಂದಿಸೋರು ಇಬ್ರು ಶಿವನ್ ಮಕ್ಕಳೇ, ಅದಕ್ಕೆ ಶಿವನ ಹೊಗಳ್ತಾ ಶಿವನನ್ನ, ಹಾಗಾಗಿ ಇಬ್ರು ಶಿವನ್ ಮಕ್ಕಳೇ. ಅದಕ್ಕೆ ಹೇಳ್ತಾರೆ ಎಲ್ಲ ಒಂದು ನಾಣ್ಣುಡಿ ಇದೆ, ಹೊಡೆಯೋನ್ಕಿಂತ ಬಚಾವ್ ಮಾಡೋವನು ದೊಡ್ಡವನು ಅಂತ. ಎಷ್ಟೋ ಸರಿ ಅದನ್ನು ಹೇಳ್ತಾರೆ. ಈಗ ಎಷ್ಟೋ ಸಾರಿ ಸಾವಿನ ಇದೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ, ಆಗೇನು ಹೇಳ್ತಾರೆ, ಹಬ್ಬ ಸದ್ಯ ಬಚಾವಾದ ಅಂತಂದರೆ ಹಿರಿಯರಿದ್ರೆ ಹೇಳ್ತಾರೆ ನೋಡಿ, ಅವನು ಹೊಡೆಯೋನ್ಕಿಂತ ಅವನು ಬಚಾವಾಗವನು ಮೇಲೊಬ್ಬ ಇದ್ದಾನೆ ಅಂತ. ಹಾಗಾಗಿ ಈ ಥರದ ವಿಷಯಗಳನ್ನೆಲ್ಲ ನೋಡಿದಾಗ ಈ ವಚನದಲ್ಲೇ ಎಲ್ಲ ಬರುತ್ತೆ. ಅದರಲ್ಲೂ ಬಸವಣ್ಣನವರ ವಚನಗಳನ್ನು ನೋಡಿದಾಗ ಜಾತಿ, ಧರ್ಮ, ಮೇಲು ಕೀಳು, ಅಸಮಾನತೆ, ವೈವಿಧ್ಯತೆ, ಬಣ್ಣ, ವರ್ಗ, ತಾರತಮ್ಯತೆ, ಲಿಂಗ, ಯಾವುದನ್ನು ಅವರು ಅನ್ನ, ದಾಸೋಹ, ಕಾಯಕ, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಯಾವುದನ್ನು ಬಿಟ್ಟಿಲ್ಲ ಅವರು. ಅವರೆಲ್ಲರ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು. ನನಗೆ ಎಷ್ಟೋ ಸಾರಿ ಕೆಲವೊಂದು ವಚನಗಳನ್ನು ನೆನ್ಪು ಮಾಡ್ತೀವಿ. ಈ ಲಿಂಗ ತಾರತಮ್ಯದ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾರೆ, ಹೆಣ್ಣು ಹಾಗೆ ಹೀಗೆ ಅಂದಾಗ ಒಂದು ವಚನ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಅಂದಾಗ ಎಷ್ಟೊಂದು ನೋಡ್ರಿ, ಇದ್ರ ನಿಜವಾಗ್ಲೂ ಅದ್ರ ಆ ವಚನದಲ್ಲಿ ಏನಿದೆ ಸತ್ಯ ತಾನೆ. ಹಾಗೆ ಹೆಣ್ಣಂದ್ರೆ ಏನು, ಗಂಡಂದ್ರೇನು, ಅದು ನಮ್ಮ ಆಕಾರದಿಂದ ನಾವು ಹೆಣ್ಣು ಗಂಡು ಅಂತೀವಿ ಬಿಟ್ರೆ ಬೇರೆ ಎಲ್ಲ ಆಸೆ ಆಕಾಂಕ್ಷೆಗಳಂತೆ ಮನುಷ್ಯನಿಗೇನು ನಾವು ಮನುಷ್ಯನ ಒಂದು ಇದಿದೆ, ಪ್ರಕೃತಿ ನಿಯಮ ಏನಿದೆ ಎಲ್ಲದೂ ಅದೇ ಇರತ್ತೆ. ಅದೆಲ್ಲ ಬಿಟ್ಟು ಮತ್ತು ಅದನ್ನು ಹೆಣ್ಣು ಗಂಡು ಅಂತ ತಾರತಮ್ಯ ಯಾಕೆ? ಅದಕ್ಕೆ ಈ ಲಿಂಗ ಸಮಾನತೆಯ ಬಗ್ಗೆ ಬಸವಾದಿ ಶರಣರು ಹಾಕಿಕೊಟ್ಟಂತಹ ಒಂದು ಏನು ವ್ಯಾಖ್ಯಾನಗಳಿದೆ, ಅದನ್ನು ನೋಡಿದಾಗ ಇವತ್ತಿಗೂ ನಾವು 12ನೇ ಶತಮಾನದಲ್ಲಿ ಅನುಭವ ಮಂಟಪದಂತಹ ಒಂದು ದೊಡ್ಡ ವಿಸ್ಮಯದಲ್ಲಿ ಲಿಂಗ ತಾರತಮ್ಯ ಇದ್ದಿಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿದರು. ಇವತ್ತು ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂಥದ್ದು, 1000 ಮಕ್ಕಳಿಗೆ 965 ಹೆಣ್ಮಕ್ಳಿದ್ದಾರೆ ಅಂತಂದರೆ ಹೆಣ್ಣು ಮಕ್ಕಳು ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಅಂತ ನಾವು ನೋಡಿದಾಗ, ಈ ವಿಷಯಗಳನ್ನೆಲ್ಲ ನಾವು ನೋಡಿದಾಗ, ಅದರಲ್ಲೂ
ಅಕ್ಷರಸ್ಥರು ಅನಕ್ಷರಸ್ಥರು ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇವತ್ತಿಗೂ ನಾವು ಸಮಾಜದಲ್ಲಿ ಏನು ಬಸವಾದಿ ಶರಣರ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲು ಎಲ್ಲೋ ಒಂದು ಕಡೆ ನಾವು ಎಡುತ್ತಾ ಇದ್ದೀವಿ. ಇವತ್ತು ಹೆಚ್ಚು ಹೆಚ್ಚು ಈ ಥರ ಶರಣರ ಚರಿತಾಮೃತಗಳು ಹೆಚ್ಚು ಹೆಚ್ಚು ಆಗಬೇಕು. ಎಲ್ಲರ ಮನಗಳಲ್ಲಿ ಈ ಚರಿತಾಮೃತಗಳು ಬೆಳಗಬೇಕು. ಇದ್ರ ಮುಖಾಂತರವಾಗಿ ಇಡೀ ಮನುಕುಲದ ಒಂದು ಅಭಿವೃದ್ಧಿ ಆಗಬೇಕು. ಮನುಕುಲವನ್ನು ನಾವು ಒಂದು ಮೇಲ್ಸ್ತರಕ್ಕೆ ಯಾವುದೇ ರೀತಿಯಾದಂತಹ ನ್ಯೂನತೆ ಇಲ್ಲದೆ ನಡ್ಕೊಂಡು ಹೋಗೋಕ್ಕೆ ಈ ತರಹದ ಶರಣರ ಚರಿತಾಮೃತಗಳು, ಚಿಂತನೆಗಳು, ವಚನಗಳ ಒಂದು ತಾತ್ಪರ್ಯಗಳು ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥದ್ದು. ಹಾಗೆ ಮುಂದುವರೆದು ತಾವು ಹೇಳ್ತಿದ್ರಿ, ಈ ವಚನದ ಮುಖಾಂತರವಾಗಿ ನಾವು ಏನನ್ನ ಅರುಹಿದ್ವಿ, ಆ ವಚನದ ಮುಖಾಂತರವಾಗಿ ಏನು ಬಸವಣ್ಣ ಅವರು ಈ ವಚನವನ್ನು ಇಡೀ ಅವನ ಆಸ್ಥಾನದಲ್ಲಿ ಅದನ್ನು ಕೇಳಿಸ್ಕೊಂಡ ಹಾಗೆ ಮಾಡಿದ್ವಿ. ಆಸ್ಥಾನದ ಸಭಿಕರು ಅಂದರೆ ಇಡೀ ಸಮೂಹ ಅದನ್ನು ಕೇಳಿಸ್ಕೊತು. ಆ ಕೇಳಿಸ್ಕೊಂಡ ಮತ್ತೆ ಮುಂದೆ ಏನಾಯಿತು ಅನ್ನುವಂತಹ ವಿಷಯವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಇದೇ ಸಂಚಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೆ ತಾವು ಸದಾ ವೀಕ್ಷಿಸ್ತೀರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.